SSLC ಎಕ್ಸಾಮ್ ಆದ್ಮೇಲೆ ನಿಮ್ಮ ಹತ್ರ ಈಗ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಬಟ್ ಅದರಲ್ಲಿ ತುಂಬಾ ಸ್ಟೂಡೆಂಟ್ಸ್ ಸೈನ್ಸ್ ತಗೋತಾರೆ. ಈಗ ಸೈನ್ಸ್ ಅಲ್ಲಿ ನಿಮ್ಮ ಹತ್ರ 3 ಮೇನ್ ಆಪ್ಷನ್ ಬರೋ ಸ್ಟೂಡೆಂಟ್ಸ್, PCMB ಬರುತ್ತೆ, PCMC ಬರುತ್ತೆ, PCME ಬರುತ್ತೆ. ಸೊ ಈ 3 ಆಪ್ಷನ್ಸ್ ಅಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಆಪ್ಷನ್ ಯಾವುದು, ಯಾವ ಆಪ್ಷನ್ ನೀವು ತಗೋಬೇಕು, ಯಾರು ತಗೋಬೇಕು, ಸ್ಯಾಲರಿ ಎಷ್ಟು ಬರುತ್ತೆ, ಈ ಎಲ್ಲಾ ಕಾಂಬಿನೇಷನ್ ಬರೆದ್ರೆ ಎಕ್ಸಾಮ್ ಯಾವ್ದು ಬರಿಬಹುದು, ನಾನು ಯಾವ ಜಾಬ್ ಸಿಗುತ್ತೆ ನನಗೆ, ಎಲ್ಲ ಇನ್ಫಾರ್ಮೇಶನ್ ಈ ವಿಡಿಯೋ ಸ್ಟೂಡೆಂಟ್ಸ್ ಪ್ಯಾಕ್ ಮಾಡಿದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್ ಎಲ್ಲ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ, ಎಲ್ಲರೂ ಕೂಡ ತುಂಬಾ ಇಂಪಾರ್ಟೆಂಟ್ ಲೈಕ್ ಮಾಡೋದು. ಈಗ ಸ್ಟೂಡೆಂಟ್ಸ್ ಫಸ್ಟ್ ಆಫ್ ಆಲ್ ವೈ ದಿಸ್ ವಿಡಿಯೋ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಯಾಕೆ ಡಿಸಿಷನ್ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ ನಿಮ್ ಡಿಸಿಷನ್ ಲೈಫ್ ಅಲ್ಲಿ. ಇದು ಫಸ್ಟ್ ಮೇಜರ್ ಕರಿಯರ್ ಡಿಸಿಷನ್. ಇಲ್ಲಿ ನೀವೇನ್ ಡಿಸೈಡ್ ಮಾಡ್ತೀರಲ್ಲ ಅದು ನಿಮ್ಗೆ ನೆಕ್ಸ್ಟ್ 20-30 ಇಯರ್ಸ್ ನಿಮ್ ಜೊತೆಗೆ ಇರುತ್ತೆ. ನೀವೇನ್ ಮುಂದೆ ಡಿಸೈಡ್ ಮಾಡ್ತೀರಲ್ಲ ನೆಕ್ಸ್ಟ್ 20-30 ಇಯರ್ಸ್ ನಿಮ್ ಜೊತೆಗೆ ಡಿಸಿಷನ್ ಇರುತ್ತೆ. ಅಕಸ್ಮಾತ್ ನೀವು ಈಗ PCMC ತಗೊಂಡ್ರೆ ನಿಮ್ ಲೈಫ್ ಅಲ್ಲಿ ನೀವು ಡಾಕ್ಟರ್ ಆಗಲ್ಲ. ಡಿಸಿಷನ್ ತುಂಬಾ ಇಂಪಾರ್ಟೆಂಟ್, ಈಗ ಕರೆಕ್ಟ್ ಕೇಳಿಸ್ಕೊಳ್ಳಿ, ಓಕೆನಾ. ಡಿಸೈಡ್ ಯುವರ್ ಎಂಟ್ರೆನ್ಸ್ ಎಕ್ಸಾಮ್. ನೀವು ಯಾವ ಎಂಟ್ರೆನ್ಸ್ ಎಕ್ಸಾಮ್ಗೆ ನೀವು ಕ್ವಾಲಿಫೈ ಆಗ್ಬೋದು, ಯಾವ ಎಂಟ್ರೆನ್ಸ್ ಎಕ್ಸಾಮ್ ನೀವು ಬರಿಬಹುದು, ಅದು ಇಲ್ಲೇ ಡಿಸೈಡ್ ಆಗುತ್ತೆ. 10th ಆದ್ಮೇಲೆ ಡಿಸೈಡ್ ಆಗ್ಬಿಡುತ್ತೆಲ್ಲ, ಓಕೆನಾ. ಇಂಪ್ಯಾಕ್ಟ್ ಯುವರ್ ಕರಿಯರ್ ಪಾತ್ ಎಲ್ಲ ಸ್ಟೂಡೆಂಟ್ಸ್ ಇಲ್ಲೇ ಚೂಸ್ ಮಾಡಬಹುದು, ಎಲ್ಲ ಬರುತ್ತೆ. ಸೊ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದು 10th ಆದ್ಮೇಲೆ SLC ಆದ್ಮೇಲೆ ಮತ್ತೆ 3 ಸ್ಟ್ರೀಮ್ ಇದೆ ಮೇಜರ್ ಆಗಿ, ಓಕೆನಾ. ಸೈನ್ಸ್, ಕಾಮರ್ಸ್, ಆರ್ಟ್ಸ್. ನಾನೀಗ ಕಾಮರ್ಸ್ ಮತ್ತೆ ಆರ್ಟ್ಸ್ ಬಗ್ಗೆ ನಾನು ಇಲ್ಲಿ ಮಾತಾಡಲ್ಲ. ನಾವೀಗ ಈ ವಿಡಿಯೋ ಸ್ಟೂಡೆಂಟ್ ನಾವು ಮೇನ್ ಆಗಿ ಸೈನ್ಸ್ ಬಗ್ಗೆ ಮಾತಾಡೋಣ. ಸೊ ಸೈನ್ಸ್ ಅಲ್ಲಿ ನಿಮ್ಮ ಹತ್ರ ಏನ್ ಸ್ಟೂಡೆಂಟ್ ನಿಮ್ಮ ಹತ್ರ ಆಪ್ಷನ್ ಇರುತ್ತೆ, PCMB, PCMC ಮತ್ತೆ PCME ಅಂತ. ಈಗ ಫುಲ್ ಫಾರ್ಮ್ ಏನು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಎಲೆಕ್ಟ್ರಾನಿಕ್ಸ್. ಈಗ ನೋಟಿಸ್ ಮಾಡಬಹುದು ಎಲ್ಲಾ ಮೂರು ಕಾಂಬಿನೇಷನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಕಾಮನ್ ಇದೆ. ಇಲ್ಲಿ ಕಂಪ್ಯೂಟರ್ ಬಯಾಲಜಿ, ಇಲ್ಲಿ ಕಂಪ್ಯೂಟರ್ ಸೈನ್ಸ್, ಇಲ್ಲಿ ಎಲೆಕ್ಟ್ರಾನಿಕ್ಸ್. ದಟ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಆಲ್ 3 ಕೋರ್ ಸ್ಟ್ರೀಮ್ಸ್. ಈಗ ಯಾವ ಚೂಸ್ ಮಾಡ್ಬೇಕು ಸ್ಟೂಡೆಂಟ್ಸ್, ಏನು ಚೂಸ್ ಮಾಡಿದ್ರೆ ಏನ್ ಸಿಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ PCMB ನೀವು ಏನ್ ಓದ್ತೀರಾ, ಹ್ಯೂಮನ್ ಬಾಡಿ ಬಗ್ಗೆ ಓದ್ತೀರಾ, ಬಯಾಲಜಿಯಲ್ಲಿ ನೀವು ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್ ಬಗ್ಗೆ ಓದ್ತೀರಾ, ಜೆನೆಟಿಕ್ಸ್ ಬಗ್ಗೆ ಓದ್ತೀರಾ, ಲೈಫ್ ಪ್ರಾಸೆಸ್ ಬಗ್ಗೆ ಓದ್ತೀರಾ, ಬೇಸಿಕಲಿ ಬಯಾಲಜಿ ಲೈಫ್ ಬಗ್ಗೆ ಓದ್ತೀರಾ. ಅದೇ ನೀವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನೀವು ಕೋಡಿಂಗು, ಆಲ್ಗೊರಿಥಮ್ಸ್, ಸಾಫ್ಟ್ ಡೆವಲಪ್ಮೆಂಟ್, ಆರ್ಟ್, AI ಇದ್ರ ಬಗ್ಗೆ ಓದ್ತೀರಾ PCMC ಅಲ್ಲಿ. PCME ನೀವು ಸರ್ಕ್ಯೂಟ್ಸ್, ಹಾರ್ಡ್ವೇರ್, ಸಾಫ್ಟ್ವೇರ್, ಹಾರ್ಡ್ವೇರ್ ಸಿಸ್ಟಮ್ಸ್, ಎಲೆಕ್ಟ್ರಾನಿಕ್ ಡಿವೈಸ್ ಚೂಸ್ ಮಾಡ್ತೀರಾ. ಸೊ ಯಾರು ತಗೋಬೇಕು ಸ್ಟೂಡೆಂಟ್ಸ್, ಫಾರ್ ಎಕ್ಸಾಂಪಲ್ PCMB ತಗೊಂಡ್ರೆ ನೀವು ಮೆಡಿಕಲ್ ಫೀಲ್ಡ್ ಹೋಗಿ ಹೆಲ್ಪ್ ಆಗುತ್ತೆ ನಿಮಗೆ. ಮೆಡಿಕಲ್, ಪ್ಯಾರಾಮೆಡಿಕಲ್ ಆಗಿರ್ಬೋದು, B.Pharm, D.Pharm ಆಗಿರ್ಬೋದು, ಅಗ್ರಿಕಲ್ಚರ್ ಸೈನ್ಸಸ್, ಪ್ಯೂರ್ ಸೈನ್ಸಸ್ ಹೋಗ್ಬೋದು ಇರಲಿ, ಓಕೆನಾ. ಇಲ್ಲಿ ಇಂಜಿನಿಯರಿಂಗ್ ಅಂಡ್ IT ಕರಿಯರ್ಸ್, ಇಲ್ಲಿ ನಿಮ್ಗೆ ಕೋರ್ ಇಂಜಿನಿಯರಿಂಗ್ ಫೀಲ್ಡ್ ಸಿಗುತ್ತೆ ನಿಮಗೆ PCMC ಇಂದ. ಈಗ ಸ್ಟೂಡೆಂಟ್ಸ್ ಈಗ ಡಿಫರೆನ್ಸ್ ಏನು ಬೇಸಿಕ್ ಹೇಳ್ಬೇಕಂದ್ರೆ ಇಲ್ಲಿ ಬಯಾಲಜಿ, ಇಲ್ಲಿ ಕಂಪ್ಯೂಟರ್ ಸೈನ್ಸ್, ಇಲ್ಲಿ ಎಲೆಕ್ಟ್ರಾನಿಕ್ಸ್, ಅದು ನಿಮ್ದು ಬೇಸಿಕ್ ಡಿಫರೆನ್ಸ್. ಸೊ ಐ ಹೋಪ್ ಇಲ್ಲಿವರೆಗೂ ನಿಮ್ಮೆಲ್ಲರಿಗೂ ಏನು ಡಿಫರೆನ್ಸ್ ಏನು ನಿಮ್ಗೆ ಡೌಟ್ ಇಲ್ಲ ನಿಮ್ಗೇನು. ಈಗ ಮುಂದೆ ಪಾರ್ಟ್ ಸ್ಟೂಡೆಂಟ್ಸ್ ತುಂಬಾ ಇಂಪಾರ್ಟೆಂಟ್, ಕರೆಕ್ಟ್ ಕೇಳಿಸ್ಕೊಳ್ಳಿ ಎಲ್ಲ ಸ್ಟೂಡೆಂಟ್ಸ್, ಕರೆಕ್ಟ್ ಕೇಳಿಸ್ಕೊಳ್ಳಿ. ಈಗ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಡಿಫಿಕಲ್ಟಿ ಲೆವೆಲ್ ನೋಡಿ. ಇಲ್ಲಿ PCMB ಆಕ್ಚುಲಿ ತುಂಬಾ ಡಿಫಿಕಲ್ಟ್ ಇದೆ, ಎಸ್ಪೆಷಲಿ ಬಯಾಲಜಿ ಸ್ಟೂಡೆಂಟ್ಸ್. ಬಯಾಲಜಿ ನಿಮ್ಗೆ ಬೇಸಿಕ್ ಇರಲ್ಲ. ಅಲ್ಲಿ ನೀವು ಏನು ಓದ್ತಿರಲ್ಲ, 10th ಅಲ್ಲಿ ಓದ್ತಿರಲ್ಲ ನೀವು ಬಯಾಲಜಿ. ಆ ಒಂದು ಚಾಪ್ಟರ್ ಇದೆಯಲ್ಲ ಕಾಲ್ಡ್ ಲೈಫ್ ಪ್ರಾಸೆಸ್ ಚಾಪ್ಟರ್ ಇದೆಯಲ್ಲ, ಲೈಫ್ ಪ್ರಾಸೆಸ್ ಚಾಪ್ಟರ್, ಆ ಚಾಪ್ಟರ್ ನಿಮ್ದು ಫಸ್ಟ್ PUC ಅಲ್ಲಿ 8 ಚಾಪ್ಟರ್ ಆಗ್ಬಿಡುತ್ತೆ. ಒಂದು ಚಾಪ್ಟರ್ 8 ಚಾಪ್ಟರ್ ಡಿವೈಡ್ ಆಗ್ಬಿಡುತ್ತೆ. ಸೊ ಡಿಫಿಕಲ್ಟ್ ಇದೆ ಬಯಾಲಜಿ, ಈಸಿ ಅಂತ ಇಲ್ಲ, ಡಿಫಿಕಲ್ಟ್ ಇದೆ, ಓಕೆನಾ. ಆಮೇಲೆ ಸ್ಟೂಡೆಂಟ್ಸ್ PCME ಕೂಡ ಡಿಫಿಕಲ್ಟ್ ಸ್ವಲ್ಪ, ಓಕೆನಾ. ಇಲ್ಲಿ ಹೈಯೆಸ್ಟ್ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಫ್ಲೆಕ್ಸಿಬಿಲಿಟಿ ಅಂದ್ರೆ ಏನು, PCMB ಅಕಸ್ಮಾತ್ ನೀವು ತಗೊಂಡ್ರೆ ಮುಂದೆ ಹೋಗ್ಬಿಟ್ಟು ಎಲ್ಲಿ ಸೆಕೆಂಡ್ PUC ಆದ್ಮೇಲೆ ನೀವು ಇಂಜಿನಿಯರಿಂಗ್ ಹೋಗ್ಬೋದು. ನೀವು ಇಲ್ಲಿ ಅಕಸ್ಮಾತ್ ನೀವು ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಓದಿಲ್ಲ, ನೀವು PCMB ಇಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಓದೇ ಇಲ್ಲ ಅಂದ್ರೂ ಕೂಡ ನೀವು CS ಗೆ ಶಿಫ್ಟ್ ಆಗ್ಬೋದು, ಇಂಜಿನಿಯರಿಂಗ್ ಅಲ್ಲಿ ಆರಾಮ ಶಿಫ್ಟ್ ಆಗ್ಬೋದು. ಸೊ ಫ್ಲೆಕ್ಸಿಬಿಲಿಟಿ ತುಂಬಾ ಜಾಸ್ತಿ ಇದೆ ಇಲ್ಲಿ ಮೆಡಿಕಲ್, ಇಂಜಿನಿಯರಿಂಗ್ ಎರಡು ನೋಡಿ. ಇಲ್ಲಿ PCMB ಮಾಡಿದ್ರೆ ಎರಡು ಕೂಡ ನೀವು ಹೋಗ್ಬೋದು. ಬಟ್ PCMC ಇಲ್ಲ PCMB ಮಾಡಿದ್ರೆ ಈ ಇಬ್ರು ಕೂಡ ಮೆಡಿಕಲ್ ವಾಪಸ್ ಹೋಗಕ್ಕಾಗಲ್ಲ. ಮೆಡಿಕಲ್ ಅಕಸ್ಮಾತ್ ಹೋಗ್ಬೇಕಂದ್ರೆ ಹೇಳ್ತೀನಿ ಮುಂದೆ ಬರುತ್ತೆ ಯಾವ್ದು, ಇಂಜಿನಿಯರಿಂಗು, B.Pharm, D.Pharm, ಬಯೋಮೆಡಿಕಲ್ ಇಂಜಿನಿಯರಿಂಗು, ಅದಾದ್ಮೇಲೆ ನಿಮ್ದು ಬಂತು ಫಾರೆಸ್ಟ್ರಿ, ಅಗ್ರಿಕಲ್ಚರು, ಬಾಟ್ನಿ, ಝುವಾಲಜಿ. ಅವ್ರು ಯಾರು ಕೂಡ ಇವರಿಬ್ರು ಹೋಗಕ್ಕಾಗಲ್ಲ. ಅದೆಲ್ಲ ಬಯೋ ಬಗ್ಗೆ ಮಾಡ್ಬೇಕಂದ್ರೆ PCMB ತಗೊಳ್ಳೇಬೇಕು. ತುಂಬಾ ಪ್ರೆಷರ್ ಸ್ಟೂಡೆಂಟ್ಸ್, ಪ್ರೆಷರ್ ತುಂಬಾ ಇರುತ್ತೆ. ಈಗ ಕರಿಯರ್ ಪಾತ್ಸ್ ಇಲ್ಲಿ ನಿಮ್ಗೆ ಒಂದು ಕ್ಲೀನ್ ಐಡಿಯಾ ಬಂದ್ಬಿಡು ಸ್ಟೂಡೆಂಟ್ಸ್. ನೀವು ಡಾಕ್ಟರ್ ಆಗ್ಬೇಕಾ, ಇಲ್ಲಿ ಹೋಗಿ PCMB, BDS ಅಂದ್ರೆ ಇವರು ಡೆಂಟಲ್ ಅವರು, ಓಕೆನಾ. ವೆಟರ್ನರಿ ಎಲ್ಲ ನಿಮ್ಗೆ ಆನಿಮಲ್ಸ್ ತುಂಬಾ ಇಷ್ಟ, ನೀವು ಆನಿಮಲ್ ಡಾಕ್ಟರ್ ಆಗ್ಬೇಕು, ವೆಟರ್ನರಿ ಮಾಡ್ಬೇಕಂದ್ರೆ PCMB ತಗೊಳ್ಳೇಬೇಕು.
ಬಿ ಫಾರ್ಮ್ ಡಿ ಫಾರ್ಮ್ ಮೆಡಿಕಲ್ ಸ್ಟೋರ್ ಓಪನ್ ಮಾಡ್ಬೇಕಲ್ಲ, ಮೆಡಿಕಲ್ ಸ್ಟೋರು, ಬಯೋಟೆಕ್ನಾಲಜಿ, ಅಗ್ರಿಕಲ್ಚರ್, ರಿಸರ್ಚ್ ಅಂಡ್ ಎಲ್ಲದಕ್ಕೂ PCMB ತುಂಬಾ ಇಂಪಾರ್ಟೆಂಟ್. PCMC ಯಾರಿಗೆ? ಸಾಫ್ಟ್ವೇರ್ ಇಂಜಿನಿಯರು, ಡೇಟಾ ಸೈಂಟಿಸ್ಟ್, AI ಇಂಜಿನಿಯರ್, ಸೈಬರ್ ಸೆಕ್ಯೂರಿಟಿ, IT ಜಾಬ್ಸ್. PCMB ಏನ್ ಜಾಬ್ ಸಿಗುತ್ತೆ? ತುಂಬಾ ಇಂಪಾರ್ಟೆಂಟ್ ಕೂಡ. ಎಲೆಕ್ಟ್ರಾನಿಕ್ ಇಂಜಿನಿಯರು, ಎಲೆಕ್ಟ್ರಿಕಲ್ ಇಂಜಿನಿಯರು, ಕಮ್ಯುನಿಕೇಶನ್ ಸಿಸ್ಟಮ್, ಹಾರ್ಡ್ವೇರ್ ಇಂಜಿನಿಯರ್. ಸ್ಟೂಡೆಂಟ್ಸ್ ಇನ್ನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ, PCMB ಅಕಸ್ಮಾತ್ ನೀವು ತಗೊಂಡಿದ್ರೆ ಈ ಜಾಬ್ಸ್ಗೂ ನೀವು ಹೋಗ್ಬೋದು, ಅಡ್ವಾಂಟೇಜ್ ಇದೆ, ಅದು ಹೋಗ್ಬೋದು ನೀವು. ಇಲ್ಲಿ ನೀವು PCM ತಗೊಂಡ್ರೆ CET ಎಕ್ಸಾಮ್ ಒಳ್ಳೆ ರ್ಯಾಂಕ್ ತಗೊಂಡು ಈ ಎಲ್ಲದಕ್ಕೂ ಕೂಡ ಹೋಗ್ಬೋದು ನೀವು, ನೆನಪಿರ್ಲಿ ಅದು ಕೂಡ. PCMB ತಗೊಂಡ್ರೆ ಎಲ್ಲದಕ್ಕೂ ಹೋಗ್ಬೋದು ನೀವು, ಬಟ್ ಅದೇ ಕಷ್ಟ ಪಡ್ಬೇಕಾಗತ್ತೆ ಮುಂದೆ. ಯಾಕಂದ್ರೆ ಆಬ್ವಿಯಸ್ಲಿ ನೀವು ಫಸ್ಟ್ PUC ಸೆಕೆಂಡ್ PUC ಅಲ್ಲಿ CS ಓದಿರಲ್ಲ ನೀವು, ಬಟ್ ಇಲ್ಲಿ ಇದಕ್ಕೆಲ್ಲಾನು ಹೋಗ್ಬೋದು ನೀವು. ಓಕೆನಾ? ಎಲ್ಲದಕ್ಕೂ ಹೋಗ್ಬೋದು ಸ್ಟೂಡೆಂಟ್. ಸ್ಯಾಲರಿ ನಾನು ಆಡ್ ಮಾಡಿದೀನಿ. ಅಗೇನ್ ದಿಸ್ ಸ್ಯಾಲರಿ ಇಸ್ ವೆರಿ ಜೆನರಿಕ್ ಸ್ಯಾಲರಿ, ಇದು ತುಂಬಾ ಆವರೇಜ್ ಸ್ಯಾಲರಿ ಇದು, ಸರಿನಾ? ಸೊ ಡಿಪೆಂಡ್ ಆಗುತ್ತೆ. 8 ಇಂದ 25 ಲಕ್ಷ ಫಾರ್ಮಸಿಸ್ಟ್, ಬ್ಯಾಟಿಂಗ್ ಎಲ್ಲದಕ್ಕೂ ಆಡ್ ಮಾಡಿದೀನಿ ಸ್ಟೂಡೆಂಟ್ಸ್, ಇಲ್ಲಿ ಆಡ್ ಮಾಡಿದೀನಿ. ಸ್ಯಾಲರಿ ಆಫ್ ಯುವರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಡೇಟಾ ಸೈನ್ಸ್ ಜಾಸ್ತಿ ಇರುತ್ತೆ, ಇವ್ರ AI LM ಇಂಜಿನಿಯರ್ಸ್ ತುಂಬಾ ಜಾಸ್ತಿ ಇದೆ ಟಾಪ್ ರೋಲ್ಸ್ ಅಲ್ಲಿ. ಸೈಬರ್ ಸೆಕ್ಯೂರಿಟಿ ಎಲ್ಲದೂ ಜಾಸ್ತಿ ಇದೆ, ಸ್ಯಾಲರಿ ಜಾಸ್ತಿ ಇದೆ. ಸೇಮ್ ಗೋಸ್ ಫಾರ್ ಇಂಜಿನಿಯರ್ಸ್ ಆಫ್ ಹಿಯರ್. ಓಕೆನಾ? ಸೊ ಸ್ಯಾಲರಿ ಏನೇನು ಸ್ಟೂಡೆಂಟ್ ಡಿಪೆಂಡ್ ಆಗುತ್ತೆ, ನೀವೇನ್ ಮಾಡ್ತೀರಾ, ಯಾವ ತರ ಓದ್ತೀರಾ, ಯಾವ ತರ ಇಂಟರ್ನ್ಶಿಪ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸ್ಟೂಡೆಂಟ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಯಾವ್ದು ಬರೀಬಹುದು? ಸ್ಟೂಡೆಂಟ್ ನಾನು ಅವಾಗಿಂದ ಹೇಳ್ತಾ ಇದೀನಿ, PCMB ತಗೊಂಡ್ರೆ ನೀವು ನೀಟ್ ಬರೀಬಹುದು ಎಕ್ಸಾಮು, ಡಾಕ್ಟರ್ ಆಗೋದಕ್ಕೆ, ವೆಟರ್ನರಿ ಸೈನ್ಸ್ ಮಾಡೋದಕ್ಕೆ, ಎಲ್ಲದಕ್ಕೂ ನೀವು KCT ಬರೀಬಹುದು, QET, ICER, JEE ಅಡ್ವಾನ್ಸ್ ಎಲ್ಲದಕ್ಕೂ ಹೋಗ್ಬೋದು, ಎಲ್ಲ ಕೋರ್ಸ್ಗೋಸ್ಕರ. ಬಟ್ ನೀವು PCMC ಮತ್ತೆ PCME ತಗೊಂಡ್ರೆ ನೀವು ನೀಟ್ ಎಕ್ಸಾಮ್ ಬರಕ್ಕಾಗಲ್ಲ. KCT ನೀವು ವೆಟರ್ನರಿ ಸೈನ್ಸಸ್, B ಫಾರ್ಮ್ D ಫಾರ್ಮ್ ಬರಕ್ಕಾಗಲ್ಲ. ಇದು PCME ಸ್ಟೂಡೆಂಟ್ಸ್. JEE ಕಾಮಿಡಿಗೆ ಎಲ್ಲದೂ ಇದೆ ನೋಡಿ, ಇಲ್ಲೂ ಸೇಮ್ ಆಲ್ಮೋಸ್ಟ್ ಸೇಮ್. ನೀವು ಅಕಸ್ಮಾತ್ PCMB ತಗೊಂಡ್ರೆ ಕಾಮಿಡಿಗೆ ಬರೀಬಹುದು ಕಾಮಿಡಿಗೆ. ಓಕೆನಾ? ಬಟ್ ಬಯಾಲಜಿ ಸ್ವಲ್ಪ ಅಡ್ವಾಂಟೇಜ್ ಇದೆ ಇಲ್ಲಿ. ಓಕೆನಾ? ಬಟ್ ನೆನಪಿರ್ಲಿ, ಇದೆಲ್ಲ ಅಡ್ವಾಂಟೇಜ್ ಇದ್ರೂ ಕೂಡ, PCMB ಇದೆಲ್ಲ ಅಡ್ವಾಂಟೇಜ್ ಇದ್ರೂ ಕೂಡ ತುಂಬಾ ಹೈ ಪ್ರೆಷರ್. ಬಯಾಲಜಿ ಈಸಿ ಅಲ್ಲ, ನಾನು ಹೇಳ್ಕೊಡ್ತೀನಿ ಮುಂದೆ, ಈಸಿ ಆಗುತ್ತೆ, ಬಟ್ ತಿನ್ಲಿಕ್ಕೆ ಕಷ್ಟ ಇರುತ್ತೆ ಬಯಾಲಜಿ. ಓಕೆನಾ? ಬಯಾಲಜಿ ಇಷ್ಟ ತಗೊಳ್ಳಿ ಸ್ಟೂಡೆಂಟ್ಸ್, ತುಂಬಾ ಡಯಾಗ್ರಾಮ್ಸ್ ಎಲ್ಲ ಬರುತ್ತೆ ನಿಮ್ಗೆ ಇಲ್ಲಿ. PCMC ಯಾರು ನಿಮ್ಗೆ ಕೋಡಿಂಗ್ ತುಂಬಾ ಇಷ್ಟ, ಅದೆಲ್ಲ ಇಷ್ಟ, ನಿಮ್ಗೆ ಲಾಜಿಕ್ ತುಂಬಾ ಇಷ್ಟ, ನಿಮ್ಗೆ ಸಾಫ್ಟ್ವೇರ್ ಜಾಬ್ಸ್ ಹೋಗ್ಬೇಕು, ಚೂಸ್ ಮಾಡಿ. PCMC ಯಾರು ಬೇಕು, ನಿಮ್ಗೆ ಎಲೆಕ್ಟ್ರಾನಿಕ್ಸ್, ಸರ್ಕ್ಯೂಟ್ಸ್, ಈ ಕ್ಯಾಮ್ರಾ ಹಿಂಗ್ ಕೆಲಸ ಮಾಡುತ್ತೆ, ಟಿವಿ ಹಿಂಗ್ ಕೆಲಸ ಮಾಡುತ್ತೆ, ಅದೆಲ್ಲ ತುಂಬಾ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಹೋಗ್ಬೇಕು ಸ್ಟೂಡೆಂಟ್ಸ್. ಕೋರ್ ಇಂಜಿನಿಯರಿಂಗ್ ಇದೆಲ್ಲ ಪ್ರಾಕ್ಟಿಕಲ್ ಲರ್ನಿಂಗ್ ಮಾಡುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಹೆಲ್ಪ್ ಮಾಡಿರ್ಬೇಕು. ಲೆಟ್ ಮೀ ನೋ ಇನ್ ದ ಕಮೆಂಟ್ ಸ್ಟೂಡೆಂಟ್. ಕಮೆಂಟ್ ಅಲ್ಲಿ ಹಾಕಿ ಎಲ್ಲರೂ ಕೂಡ, ವಿಚ್ ಕರಿಯರ್ ಪಾತ್ ಆರ್ ಯು ಟೇಕಿಂಗ್ ಸ್ಟೂಡೆಂಟ್ಸ್? ನೀವು PCMB ತಗೋತೀರಾ, PCMC ತಗೋತೀರಾ, PCME ತಗೋತೀರಾ? ಕಮೆಂಟ್ ಅಲ್ಲಿ ಹಾಕಿ. ಇಲ್ಲ ನೀವು ಕಾಮರ್ಸ್ ಹೋಗ್ತೀರಾ, ಆರ್ಟ್ಸ್ ಹೋಗ್ತೀರಾ, ಅದು ಕೂಡ ಸ್ಟೂಡೆಂಟ್ಸ್ ಕಮೆಂಟ್ ಅಲ್ಲಿ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಓದ್ತಾ ಈ ಸ್ಟೂಡೆಂಟ್ಸ್, ಒಳ್ಳೆ ಡಿಸಿಷನ್ ತಗೊಳ್ಳಿ, ಪೇರೆಂಟ್ಸ್ ಹತ್ರ ಮಾತಾಡಿ. ಜಸ್ಟ್ ಬಿಕಾಸ್ ನೀವು ಫ್ರೆಂಡ್ಸ್ ತಗೋತವ್ರಂತ ತಗೊಳಕ್ ಹೋಗ್ಬೇಡಿ. ಚೂಸ್ ವಾಟ್ ಇಸ್ ಬೆಸ್ಟ್ ಫಾರ್ ಯು. ನಿಮ್ ಇಂಟ್ರೆಸ್ಟ್ ಎಲ್ಲಿದೆಯಲ್ಲ ಅಲ್ಲಿಗೆ ಹೋಗಿ ಸ್ಟೂಡೆಂಟ್ಸ್. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್.